ಷಡಕ್ಷರಿ ಸರ್, ನೀವು ಹೇಳ್ತಾ ಇದ್ರಿ ಯಾವುದೇ ಒಂದು ಸಮೀಕ್ಷೆ ರೀತಿಯ ಕಾರ್ಯ ಮಾಡುವಾಗ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಆಪ್ಗಳು ಸರಿಯಾಗಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ತರಬೇತಿಗಳನ್ನ ಕರೆಕ್ಟ್ ಆಗಿ ಕೊಡಬೇಕು. ಇದು ಆಗಿಲ್ಲ ಯಾಕೆ? ಸಮಯಾವಕಾಶ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಅಂತ ಹೇಳಿ? ಅದು ಮೇಡಮ್, ಅಧಿಕಾರಿಗಳು ಇದೇನಾಗುತ್ತೆ, ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಿಗೆ ಮಾಹಿತಿ ಗೊತ್ತಾಗೋದಿಲ್ಲ. ಅಧಿಕಾರಿಗಳು ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ರಿಯಾಲಿಟಿಗಳನ್ನು ಚೆಕ್ ಮಾಡಿ ಮಾಡಬೇಕು. ಇಲ್ಲ ನಮ್ಮಂಥವ್ರ ಜೊತೆನಾದರೂ ಕೂಡ ಚರ್ಚೆಗಳು ಮಾಡಬೇಕು, ಅಥವಾ ಎಕ್ಸ್ಪರ್ಟ್ ಜೊತೆಗೆ ಚರ್ಚೆ ಮಾಡಿ ರೂಲ್ಸು ಕ್ವಶನರೀಸ್ ಫ್ರೇಮ್ ಮಾಡಬೇಕು, ಸಾಫ್ಟ್ವೇರ್ ವಿಚಾರ ಎಲ್ಲ ನೋಡಬೇಕು. ನೋಡಿ, ಸ್ಟಾರ್ಟಿಂಗ್ 4 days ಸಾಫ್ಟ್ವೇರೇ ನಿಂತೋಯ್ತು. ಇವತ್ತು ಬೆಳಗ್ಗೆ 7 to 11 ಸಾಫ್ಟ್ವೇರು ಸ್ಟಾಪ್ ಆಗಿತ್ತು. ನಮ್ಮೆಲ್ಲ ಎಂಪ್ಲಾಯೀಸ್ಗಳು ಫೀಲ್ಡಲ್ಲಿ ಹೋಗ್ತಾರೆ, ಮನೆ ಹತ್ರ ನಿಂತ್ಕೊಳ್ತಾರೆ, ಆ್ಯಪ್ ಓಪನ್ ಆಗ್ತಿಲ್ಲ. ಈಗ ಮತ್ತು ಹೊಸ ಆ್ಯಪ್ ಮಾಡ್ತಾ ಇದ್ದಾರೆ. ಸೊ ಈ ಥರದ್ದು ಸರ್ವರ್ ಇಶ್ಯೂ ಇದು ನಾನು ಹೇಳುವಂಥದ್ದು. ನಾವು ಮಾಡಿ ಕೆಲಸ ಮಾಡ್ಲಿಕ್ಕೆ ಇಲ್ಲ ಮೇಡಮ್, ಅದು ಅಪ್ಲೋಡ್ ಇವತ್ತು ಬೆಳಗ್ಗೆ 7 to 11 ಚೆಕ್ ಮಾಡ್ಕೊಳ್ಳಿ, ಇವತ್ತಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಅಪ್ಗ್ರೇಡ್ ಮಾಡ್ತಾರೆ. ಸ್ಟಾರ್ಟಿಂಗ್ 4 days ಮೇಡಮ್, ಸ್ಟಾರ್ಟಿಂಗ್ 4 days ಮೇಡಮ್, ಸ್ಟಾರ್ಟಿಂಗ್ 4 days ಆಯ್ತು. ಸ್ಟಾರ್ಟಿಂಗ್ 4 days ಇಲ್ಲ ಮೇಡಮ್, ಸ್ಟಾರ್ಟಿಂಗ್ 4 days ಚೇಂಜ್ ಮಾಡಿದ್ರು. ಸ್ಟಾರ್ಟಿಂಗ್ 4 days ಚೇಂಜ್ ಮಾಡಿದ್ರು. ಏನೇ ಗ್ಲಿಚಸ್ ಇದ್ರು ಅದು ಕೂಡ ಆಗ್ತಾ ಇರುತ್ತೆ. ಅದು ಪ್ರತಿದಿನ ನಿಮಗೆ ಅದು ಚೇಂಜ್ ಓವರ್ ಆಗ್ತಾ ಇರುತ್ತೆ. ಇವತ್ತಿನ ಟೆಕ್ನಾಲಜಿ ಮ್ಯಾನ್ ಪವರ್ ಇಂಪಾರ್ಟೆಂಟ್. ಲಕ್ಷಾಂತರ ಜನ ಫೀಲ್ಡ್ ಅಲ್ಲಿ ಇರ್ತೇವೆ. 4 hours ಟೈಮ್ ಅಂದ್ರೆ ಎಷ್ಟು ದಿವಸ ಹೋಯ್ತು? ನೀವು ಟಾರ್ಗೆಟ್ ಕೊಡ್ತೀರಾ 30 ಮಾಡಿ, ನಾವು ರೆಡಿ ಇದೀವಿ. ಸಿಸ್ಟಮ್ 10 ರಿಂದ 15 ನಾವು ಕೊಟ್ಟಿರುವಂತ ಟಾರ್ಗೆಟ್